ಬೇಸಿಗೆ ಆರಂಭದಲ್ಲೇ ಜಲಕಂಟಕ, ಹನಿ ನೀರಿಗಾಗಿ ಹಾಹಾಕಾರ. ಬೆಂಗಳೂರಿಗರ ಸಂಕಷ್ಟದ ಬಗ್ಗೆ ಟಿವಿ9 ಅಭಿಯಾನ. ವಾರವಾದರೂ ನಲ್ಲಿಯಲ್ಲಿ ನೀರು ಬರ್ತಿಲ್ಲ. 10 ದಿನ ಕಳೆದರೂ ಜಲದರ್ಶನ ಇಲ್ಲ. ರಾಜಧಾನಿ ಬೆಂಗಳೂರಿನಲ್ಲಿ ಜಲದಾಹ ಆರಂಭವಾಗಿದೆ. ನಗರದ ಜನರ ಜಲಯಾತನೆಯನ್ನ ವಿಶೇಷ ಸರಣಿ ಮೂಲಕ ಟಿವಿ9 ಇಂದಿನಿಂದ ತೆರೆದಿಡ್ತಿದೆ. ನೀರಿಲ್ಲ ಅನ್ನೋ ಅಭಿಯಾನದ ಅಡಿ ಜನರ ಧ್ವನಿಯಾಗಿ ಸರ್ಕಾರ ಅಧಿಕಾರಿಗಳ ಕಣ್ಣು ತೆರೆಸಲು ಟಿವಿ9 ಮುಂದಾಗಿದೆ. ಈ ವಿಶೇಷ ಸರಣಿಯ ಮೊದಲ ರಿಪೋರ್ಟ್ ನಿಮ್ಮ ಮುಂದೆ. 15 ದಿನ ನೀರಿಲ್ಲ. ಏನೋ ಟ್ಯಾಂಕರ್ ಇರೋರ್ ಮನೆಗಾದ್ರೆ ಓಕೆ, ಡ್ರಮ್ ಇಟ್ಕೊಂಡಿರೋ ಮನೆಗಳಾದ್ರೆ ತುಂಬಾ ಪ್ರಾಬ್ಲಮ್ ಆಗುತ್ತೆ. ವಾರಕ್ಕೆ 2 ಸತಿ ಇಲ್ಲ, 1 ಸತಿ ಬಿಟ್ರೆ ಕೂಡ ನಮಗೆ ಅನುಕೂಲ ಆಗುತ್ತೆ. ಬಟ್ ಬಿಡ್ತಾ ಇಲ್ಲ ಇಲ್ಲಿ ಬಂಡೆಪಾಳ್ಯಕ್ಕೆ. ಹೇಳಿದ್ರೆ ನೀವು ಕಂಪ್ಲೇಂಟ್ ಕೊಡಿ ಅಂತಾರೆ. ಕಂಪ್ಲೇಂಟ್ ಕೊಟ್ಟರೆ ಯಾರು ಬರಲ್ವಲ್ಲ. ರಾಜಧಾನಿ ಬೆಂಗಳೂರಿನಲ್ಲಿ ಜಲಸಂಕಷ್ಟ. 15 ದಿನಗಳಿಗೊಮ್ಮೆ ನೀರು, ಜನರ ಆಕ್ರೋಶ. ಬೇಸಿಗೆ ಈಗಷ್ಟೇ ಆರಂಭವಾಗಿದೆ. ಬೆಳಗಿನ ಹೊತ್ತಲ್ಲೇ ಸೂರ್ಯ ನೆತ್ತಿ ಸುಡುತ್ತಿದ್ದಾನೆ. ಆದರೆ ಬೇಸಿಗೆ ಆರಂಭದಲ್ಲೇ ರಾಜ್ಯ ರಾಜಧಾನಿ ಬೆಂಗಳೂರಿಗರಿಗೆ ಜಲಸಂಕಷ್ಟ ಎದುರಾಗಿದೆ. ಮಳೆ ಬರಲಿಲ್ಲ, ಕೆಆರ್ಎಸ್ ಭರ್ತಿ ಆಗಲಿಲ್ಲ, ಹಳ್ಳ ಕೊಳ್ಳಗಳು ಭೋರ್ಗರೆಯಲಿಲ್ಲ. ಮಳೆಗಾಲದಲ್ಲಿ ವರುಣ ಕೈಕೊಟ್ಟಿದ್ದ, ಅದರ ಎಫೆಕ್ಟ್ ಈಗ ಬೆಂಗಳೂರಿಗರಿಗೆ ತಟ್ಟುತ್ತಿದೆ. ನಗರದ 10 ಏರಿಯಾಗಳಲ್ಲಿ 15 ದಿನಕ್ಕೊಮ್ಮೆ ನೀರು ಬರ್ತಿದ್ದು, ನೀರು ಸಂಗ್ರಹಿಸುವುದೇ ಜನರಿಗೆ ಕೆಲಸವಾಗ್ಬಿಟ್ಟಿದೆ. ಅದರಲ್ಲೂ ಬೊಮ್ಮನಹಳ್ಳಿಯ ಬಂಡೇಪಾಳ್ಯ, ಹೊಂಗಸಂದ್ರದಲ್ಲಿ ನೀರಿನ ಸಮಸ್ಯೆ ತೀವ್ರವಾಗಿದೆ. ಇಲ್ಲಿ ಕೂಲಿ ಕಾರ್ಮಿಕರೇ ಹೆಚ್ಚಿದ್ದು, ನೀರು ಸಂಗ್ರಹಕ್ಕೆ ದೊಡ್ಡ ಸಂಪ್ಗಳಿಲ್ಲ. ಹೀಗಾಗಿ ಸಣ್ಣ ಪುಟ್ಟ ಡ್ರಮ್ಗಳಲ್ಲೇ ನೀರು ಸಂಗ್ರಹಿಸಿಕೊಳ್ಳುತ್ತಿದ್ದಾರೆ. ಬಕೆಟ್, ಬಿಂದಿಗೆ, ಬ್ಯಾರೆಲ್ ಹಿಡಿದು ನಿತ್ಯ ನೀರಿಗಾಗಿ ಕಾಯ್ತಿದ್ದಾರೆ. ಕೆಲವರಂತೂ ಕೆಲಸಕ್ಕೆ ರಜೆ ಹಾಕಿ ನೀರು ತರೋದನ್ನೇ ಕೆಲಸ ಮಾಡಿಕೊಂಡಿದ್ದಾರೆ. ಇವತ್ತು ನಾನು ಕೆಲಸಕ್ಕೆ ಹೋಗ್ಬೇಕಾಗಿತ್ತು, ನನ್ನ ಮಗ ಕಾಲೇಜ್ಗೆ ಹೋಗ್ಬೇಕಾಗಿತ್ತು. ನೀರೇ ಇರಲಿಲ್ಲ. ನಮಗೆ ತುಂಬ ಪ್ರಾಬ್ಲಮ್ ಅಲ್ಲಿದ್ವಿ. ನೋಡಿದ್ರೆ ನೀರು ಇರಲಿಲ್ಲ. ಅಮ್ಮ ನಾನು ಹೆಂಗೆ ಹೋಗೋದು, ನಾನು ಊಟ ಮಾಡಿದ್ರೂ ವಾಶ್ರೂಮ್ ನೀರಿಲ್ಲ, ನಾನು ಹಂಗೆ ಹೋಗ್ತೀನಿ ಅಂದ್ಬಿಟ್ಟು ಅವ್ನು ನಾಷ್ಟನೂ ಮಾಡಿಲ್ಲ, ಹಂಗೆ ಹೋದ. ನಾನು ಕೆಲಸಕ್ಕೆ ಹೋಗೋಳು ರಜಾ ಕೊಟ್ಟು ಇವತ್ತು ಮಧ್ಯಾಹ್ನ ಮೇಲೆ ನೀರು ಬಿಡ್ತೀವಿ ಅಂತಂದ್ರು. ಅದಕ್ಕಾಗಿ ನಾನು ರಜಾ ಕೊಟ್ಟು ಇವತ್ತು ಮನೇಲಿದ್ದೀನಿ. ಇನ್ನು ಈ ಹಿಂದೆ ವಾರಕ್ಕೆ 10 ದಿನಕ್ಕೊಮ್ಮೆ ನೀರು ಬರ್ತಿತ್ತು. ಆದ್ರೆ ಈಗ 15 ದಿನ ಕಳೆದರೂ ನೀರು ಬಂದಿಲ್ಲ. ವಿಷಯ ಅಂದ್ರೆ ಪಕ್ಕದಲ್ಲಿರೋ HSR ಲೇಔಟ್ಗೆ ವಾರದಲ್ಲಿ 2 ಬಾರಿ ನೀರು ಬಿಡ್ತಾರಂತೆ. ಇದು ಬಡ ಜನರ ಆಕ್ರೋಶಕ್ಕೆ ಕಾರಣವಾಗಿದೆ. ಇನ್ನು ಹಿಂದೆ 500 ರಿಂದ 600 ರೂಪಾಯಿ ಇದ್ದ ಟ್ಯಾಂಕರ್ ನೀರಿನ ಬೆಲೆ ಈಗ 1500 ರಿಂದ 1600ಕ್ಕೆ ಏರಿಕೆಯಾಗಿದೆ. ಜನರ ಸಂಕಷ್ಟವನ್ನೇ ಟ್ಯಾಂಕರ್ ಮಾಲೀಕರು ಬಂಡವಾಳ ಮಾಡಿಕೊಂಡಿದ್ದಾರೆ. ಅದೇ ಟ್ಯಾಂಕರ್ ನೀರು 1500 ಅಲ್ವಾ, ಯಾರು ಕೊಡ್ತಾರೆ, ಯಾರು ಓಡಿಸ್ಕೊಂತಾರೆ? ಇರೋರು ಏನೋ ಕಷ್ಟಪಡೋರು. ಇವಾಗ ನಾವೆಲ್ಲ ಮನೆ ಕೆಲ್ಸಕ್ಕೆ ಹೋಗ್ತೀವಿ, ಏನೋ ಕೈಯಲ್ಲಿ ಒಂಚೂರು ಇದ್ರೆ ಹೋಗಿ ಓಡಿಸ್ಕೊಂತೀವಿ ಆಯ್ತು ಅಂತ. ಈಗ ಇಂಥವರೆಲ್ಲ ಇವರೆಲ್ಲ ಎಲ್ಲಿಂದ ಹೋಗಿ ತಗೊಂತಾರೆ? ಬಂದು ನಮಗೆ ಹೇಳ್ತಾರೆ, ಹೋಗಿ ಮೇಡಮ್ ಸಾರ್ ಹತ್ರ ಮಾತಾಡಿ, ಹೋಗಿ ಮೇಡಮ್ ಎ ಹತ್ರ ಮಾತಾಡಿ, ಜೈ ಹತ್ರ ಮಾತಾಡಿ. ಯಾರು ರೆಸ್ಪಾನ್ಸಿಬಲ್ ಮಾಡಲ್ಲ. ಒಂದು ಕಡೆ ಕಾವೇರಿ ನೀರು ಬರ್ತಿಲ್ಲ, ಇನ್ನೊಂದು ಕಡೆ ದುಬಾರಿ ಟ್ಯಾಂಕರ್ ನೀರು. ಬೇಸಿಗೆ ಆರಂಭದಲ್ಲೇ ಇಂತಹ ಪರಿಸ್ಥಿತಿ ಇದ್ದು, ಮುಂದೆ ಹೇಗೆ ಅನ್ನೋ ಚಿಂತೆ ಬೆಂಗಳೂರಿಗರನ್ನ ಕಾಡ್ತಿದೆ. ವಿನಾಯಕ್ ಗುರವ್, ಟಿವಿ9 ಬೆಂಗಳೂರು.